ನಮ್ಮ ರಾಜ್ಯವನ್ನು ಪ್ರಾಕೃತಿಕವಾಗಿ ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅಂದ್ರೆ 3 ಭಾಗಗಳನ್ನಾಗಿ ವಿಭಾಗ ಮಾಡ್ತೀವಿ. ಆ 3 ಭಾಗಗಳು ಯಾವಂದ್ರೆ ಫಸ್ಟ್ ಒನ್ ಕರಾವಳಿ ತೀರ, ಎರಡನೇದ್ದು ಪಶ್ಚಿಮ ಘಟ್ಟಗಳು, ಮೂರನೇದ್ದು ಮೈದಾನ ಪ್ರದೇಶ ಅಂತ ಹೇಳಿ. ಕರಾವಳಿ ತೀರ ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಾವು ಸ್ಟಡಿ ಮಾಡಿದ್ದೇವೆ. ಕರ್ನಾಟಕ ರಾಜ್ಯ 320 ಕಿಲೋಮೀಟರ್ ಕರಾವಳಿ ತೀರ ಹೊಂದಿದ್ದು. ಎರಡನೇ ಭಾಗ ಯಾವಂದ್ರೆ ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಎರಡನೇ ಭಾಗ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು, ಘಟ್ಟ, ಬೆಟ್ಟ, ಗುಡ್ಡ. ಹಾಗಾದ್ರೆ ಪಶ್ಚಿಮ ಘಟ್ಟಗಳು ದೇಶದ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಅಂದ್ರೆ ಟೋಟಲ್ 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. 6 ರಾಜ್ಯಗಳು. 6 ರಾಜ್ಯಗಳು ಯಾವುವು? ಗುಜರಾತ್, MH ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು. ಟೋಟಲ್ 6 ರಾಜ್ಯಗಳು. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಹಂಚಿಕೆಯಾಗಿವೆ. ಆ ರಾಜ್ಯಗಳು ಯಾವುವು? ನಂಬರ್ 1 ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳು, ನಮ್ಮ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ, ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿವೆ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ 4 ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ. ಆ 4 ಜಿಲ್ಲೆಗಳು ಯಾವಂದ್ರ ನಂಬರ್ 1 ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ್, ಕೊಡಗು. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ 4 ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ. 4 ಜಿಲ್ಲೆಗಳು ನಂಬರ್ 1 ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು. ನೋಡಿ, ಪಶ್ಚಿಮ ಘಟ್ಟಗಳು ಕರ್ನಾಟಕ ರಾಜ್ಯದ ಎಷ್ಟು ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿವೆ ಅಂದ್ರೆ ಪ್ರಧಾನವಾಗಿ 4 ಜಿಲ್ಲೆಗಳು. ಆ 4 ಜಿಲ್ಲೆಗಳು ಯಾವಂದ್ರ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು. ಹಾಗಾದ್ರೆ ಪಶ್ಚಿಮ ಘಟ್ಟಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಏನಂತ ಕರೀತಾರಂದ್ರೆ ಮಳೆನಾಡು ಅಂತ ಕರೀತಾರೆ. ಮಳೆನಾಡು ಬರ್ಕೊಂಡ್ಬಿಡಿ ನೀಟಾಗಿ. ಮಳೆನಾಡು ಅಂದ್ರು ಒಂದೇ, ಮಲ್ನಾಡ ಅಂದ್ರು ಒಂದೇ. ಮಲ್ನಾಡ, ಮಳೆನಾಡು, ಪಶ್ಚಿಮ ಘಟ್ಟಗಳನ್ನು ಕರ್ನಾಟಕ ರಾಜ್ಯದಲ್ಲಿ, ಯಾಕಂದ್ರೆ ಸದಾ ಮಳೆ ಆಗ್ತದೆ. ಸದಾ ಮಳೆ ಆಗೋದ್ರಿಂದ ಮಳೆನಾಡು, ಮಲ್ನಾಡ ಅಂತ ಹೇಳಿ ಕರೆಯಲ್ಪಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳನ್ನ ಮಳೆನಾಡು, ಮಲ್ನಾಡ ಅಂತ ಹೇಳಿ ಯಾಕೆ ಕರೀತಾರಂದ್ರೆ ಗರಿಷ್ಠ ಪ್ರಮಾಣದಲ್ಲಿ ಮಳೆ ಆಗ್ತದೆ. ಆ ಉದ್ದೇಶಕ್ಕಾಗಿ ಮಳೆನಾಡು, ಮಲ್ನಾಡ, ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳು ನಮ್ಮ ದೇಶದಲ್ಲಿ 4 ಹಾಟ್ಸ್ಪಾಟ್ಗಳಿದಾವೆ. 4 ಹಾಟ್ಸ್ಪಾಟ್. ಆ 4 ಹಾಟ್ಸ್ಪಾಟ್ಗಳಲ್ಲಿ ಪಶ್ಚಿಮ ಘಟ್ಟ ಕೂಡ ಒಂದು. ನಮ್ಮ ದೇಶದಲ್ಲಿ ಎಷ್ಟು ಹಾಟ್ಸ್ಪಾಟ್ಗಳ ಟೋಟಲ್? ಹಾಟ್ಸ್ಪಾಟ್ಗಳ ಸಂಖ್ಯೆ ದೇಶದಲ್ಲಿ 4 ಹಾಟ್ಸ್ಪಾಟ್ಗಳಿದಾವೆ. ಒಂದು ಹಿಮಾಲಯ ಪರ್ವತಗಳಾಗಿರಬಹುದು, ಇಂಡೋ ಬರ್ಮಾ ಬೆಟ್ಟಗಳಾಗಿರಬಹುದು, ಪಶ್ಚಿಮ ಘಟ್ಟಗಳಾಗಿರಬಹುದು, ಮತ್ತೆ ಸುಂದರ್ಲ್ಯಾಂಡ್ ಅಂತ ಕರಿತೀವಿ. ಅಂಡೋಮಾನ್ ನಿಕೋಬಾರ್ ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥ ಆ ಸುಂದರ್ಲ್ಯಾಂಡ್ ಪ್ರದೇಶವನ್ನ ನಾವು ಹಾಟ್ಸ್ಪಾಟ್ ಅಂತ ಕರಿತೀವಿ. ನಮ್ಮ ದೇಶದಿಂದ 4 ಹಾಟ್ಸ್ಪಾಟ್ಗಳು. ನಂಬರ್ 1 ಹಿಮಾಲಯ ಪರ್ವತಗಳು, ಇಂಡೋ ಬರ್ಮಾ ಬೆಟ್ಟಗಳಂದ್ರು ಒಂದೇ, ಈಶಾನ್ಯ ಬೆಟ್ಟಗಳಂದ್ರು ಒಂದೇ, ಪಶ್ಚಿಮ ಘಟ್ಟಗಳು, ಮತ್ತೆ ಈ ಅಂಡೋಮಾನ್ ನಿಕೋಬಾರ್ ದ್ವೀಪಗಳದವಲ್ಲ ಇವುಗಳು ಸುಂದರ್ಲ್ಯಾಂಡ್ ಅಂತ ಕರೀತಾರೆ. 4 ಹಾಟ್ಸ್ಪಾಟ್ಗಳನ್ನು ನೋಡ್ತೀವಿ. ಹಾಗಾದ್ರೆ ಪಶ್ಚಿಮ ಘಟ್ಟಗಳು 4 ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದ್ದು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು. ಮಳೆನಾಡು, ಮಲ್ನಾಡು ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳು ಹಾಟ್ಸ್ಪಾಟ್. ಇದೊಂದು ಬಿಸಿ ತಾಣ, ಹಾಟ್ಸ್ಪಾಟ್. ಮತ್ತೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ 2012. ನಮ್ಮ ಕರ್ನಾಟಕ ರಾಜ್ಯದಿಂದ ಯುನೆಸ್ಕೋ ಪಟ್ಟಿಗೆ ಸೇರಿದ ಸ್ಥಳಗಳ ಸಂಖ್ಯೆ ಅಂದ್ರೆ 3. 2 ಹಿಸ್ಟಾರಿಕಲಿ ಸೇರ್ಪಡೆಯಾಗ್ಯಾವ, ಹಂಪಿ ಮತ್ತು ಪಟ್ಟದಕಲ್ಲು. ಇನ್ನೊಂದು ಪಶ್ಚಿಮ ಘಟ್ಟ, ಇದೊಂದು ನಿಸರ್ಗದತ್ತವಾಗಿ ಸೇರ್ಪಡೆಯಾಗಿದೆ. ಮತ್ತೆ ಆ ನಿಸರ್ಗದತ್ತವಾಗಿ ಸೇರ್ಪಡೆಯಾಗಿದೆ ಅಂದ್ರೆ ಎಷ್ಟು ಅದ್ಭುತ ಇರಬಹುದು ವಿಚಾರ ಮಾಡಿ. ಹಾಟ್ಸ್ಪಾಟ್ ಆಗಿದೆ, ಮತ್ತೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ ಪಶ್ಚಿಮ ಘಟ್ಟ. ಸರಿ, ಮತ್ತೆ ನೀವು 6 ರಾಜ್ಯಗಳಲ್ಲಿ ಹಂಚಿಕೆ ಆಗ್ಯಾವ ಅಂತೀರಿ, ಪಶ್ಚಿಮ ಘಟ್ಟ ಕರ್ನಾಟಕದಂತ ಹೆಂಗ್ ಪ್ರೂವ್ ಮಾಡ್ತೀರಿ? ಹೌದು, ಹೈಯೆಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಘಟ್ಟ ಹಂಚಿಕೆಯಾಗಿದೆ. 650 ಕಿಲೋಮೀಟರ್ ಅದಾವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಪಶ್ಚಿಮ ಘಟ್ಟಗಳ ಉದ್ದ ಎಷ್ಟಂದ್ರ 650 ಕಿಲೋಮೀಟರ್ ಉದ್ದವಾಗಿದೆ, 50 ರಿಂದ 76 ಕಿಲೋಮೀಟರ್ ಅಗಲವಾಗಿದೆ, ಸರಿಸುಮಾರು 900 ರಿಂದ 1500 ಮೀಟರ್ ಎತ್ತರವಾಗಿದೆ. 900 ರಿಂದ 1500 ಮೀಟರ್ ಎತ್ತರವಾಗಿದೆ, 50 ರಿಂದ 76 ಕಿಲೋಮೀಟರ್ ಅಗಲವಾಗಿದೆ, 650 ಕಿಲೋಮೀಟರ್ ಉದ್ದವಾಗಿವೆ. ಪಶ್ಚಿಮ ಘಟ್ಟಗಳ ಉದ್ದ ಎಷ್ಟಂದ್ರೆ 650 ಕಿಲೋಮೀಟರ್ ಉದ್ದ, 50 ರಿಂದ 76 ಕಿಲೋಮೀಟರ್ ಅಗಲ, 900 ರಿಂದ 1500 ಮೀಟರ್ ಎತ್ತರವಾಗಿರುವಂತದ್ದು ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮಳೆನಾಡು, ಮಲ್ನಾಡ ಅಂತ ಹೇಳಿ
ಮತ್ತೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರೆ. ಸಹ್ಯಾದ್ರಿ ಬೆಟ್ಟಗಳು, ಸಹ್ಯಾದ್ರಿ ಬೆಟ್ಟಗಳು ಪಶ್ಚಿಮ ಘಟ್ಟಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಅಂತ ಹೇಳಿ ಕರಿತೀವಿ. ಓಕೆನಾ, ಬರ್ಲಕತ್ತೀರಿ? ಎಸ್, ಬರ್ಕೊಂಬಿಡಿ. ಲಾಸ್ಟ್ ಮಾಡು ಇಲ್ಲವೇ ಮಡಿ ಪಂದ್ಯಗಳು ಪರ್ಫೆಕ್ಟ್ ಆಗ್ರಿ. ಹಾಗಾದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಮುಗಿಲು ಮುಟ್ಟು ಎತ್ತರವಾದ ಪರ್ವತಗಳನ್ನ ನೋಡ್ತೀವಿ. ಇಲ್ಲಿ ಅನೇಕ ಪರ್ವತಗಳು, ಸಾಕಷ್ಟು ಪರ್ವತಗಳದ ಪಶ್ಚಿಮ ಘಟ್ಟಗಳಲ್ಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ದ ಮೋಸ್ಟ್ ಹೈಟ್ ಪಾಯಿಂಟ್ ಇನ್ ಕರ್ನಾಟಕ. ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವ್ದಂದ್ರ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ, ರುದ್ರಗಿರಿ, ಪುಷ್ಪಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ. ನೋಡಿ, ಪಶ್ಚಿಮ ಘಟ್ಟಗಳು ಕರ್ನಾಟಕ ರಾಜ್ಯದ ಪ್ರಧಾನವಾಗಿರುವಂತಹ 4 ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದ್ದು, ಪಶ್ಚಿಮ ಘಟ್ಟಗಳು ಇಲ್ಲಿ ಕಂಡುಬರುವಂತ ಅತ್ಯಂತ ಎತ್ತರವಾಗಿರುವಂತ ಶಿಖರಗಳು. ನಮ್ಮ ರಾಜ್ಯದಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಎಷ್ಟು ಮೀಟರ್ ಹೈಟ್ ಇದೆ ಅಂದ್ರೆ 1913 ಮೀಟರ್ ಎತ್ತರವಾಗಿದೆ. ಬಾಬಾ ಬುಡನಗಿರಿ 1894 ಮೀಟರ್ ಎತ್ತರವಾಗಿದೆ. ಕುದುರೆಮುಖ 1892 ಮೀಟರ್ ಎತ್ತರವಾಗಿದೆ. ದೇವಿರಮ್ಮನ ಬೆಟ್ಟ 1817 ಮೀಟರ್ ಎತ್ತರವಾಗಿದೆ. ರುದ್ರಗಿರಿ 1751 ಮೀಟರ್ ಎತ್ತರವಾಗಿದೆ. ಪುಷ್ಪಗಿರಿ 1713 ಮೀಟರ್ ಎತ್ತರವಾಗಿದೆ. ಬ್ರಹ್ಮಗಿರಿ 1610 ಮೀಟರ್ ಎತ್ತರವಾಗಿದೆ. ಕೊಡಚಾದ್ರಿ 1343 ಮೀಟರ್ ಎತ್ತರವಾಗಿದೆ. ಅನುಕ್ರಮವಾಗಿ ಕೇಳ್ತಾನೆ. ಎಲ್ಲರಿಗೂ ಗೊತ್ತದ ಮುಳ್ಳಯ್ಯನಗಿರಿ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ. ಆದ್ರೆ ಅನುಕ್ರಮವಾಗಿ ಕೇಳ್ತಾನೆ. ಮುಳ್ಳಯ್ಯನಗಿರಿ 1913 ಮೀಟರ್ ಎತ್ತರವಾಗಿದೆ. ಬಾಬಾ ಬುಡನಗಿರಿ 1894 ಮೀಟರ್ ಎತ್ತರವಾಗಿದೆ. ಕುದುರೆಮುಖ 1892 ಮೀಟರ್ ಎತ್ತರವಾಗಿದೆ. ದೇವಿರಮ್ಮನ ಬೆಟ್ಟ 1817 ಮೀಟರ್ ಎತ್ತರವಾಗಿದೆ. ರುದ್ರಗಿರಿ 1751 ಮೀಟರ್ ಎತ್ತರವಾಗಿದೆ. ಪುಷ್ಪಗಿರಿ 1713 ಮೀಟರ್ ಎತ್ತರವಾಗಿದೆ. ಬ್ರಹ್ಮಗಿರಿ 1610 ಮೀಟರ್ ಎತ್ತರವಾಗಿದೆ. ಕೊಡಚಾದ್ರಿ 1343 ಮೀಟರ್ ಎತ್ತರವಾಗಿದೆ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ದ ಮೋಸ್ಟ್ ಹೈಟ್ ಪಾಯಿಂಟ್ ಇನ್ ಕರ್ನಾಟಕ. ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ನಮ್ಮ ರಾಜ್ಯದ ಅತ್ಯಂತ ಆಳವಾಗಿರುವಂತ ಬಿಂದು, ದ ಡೀಪೆಸ್ಟ್ ಪಾಯಿಂಟ್ ಇನ್ ಕರ್ನಾಟಕ. ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾದಂತ ಬಿಂದು ಅಂದ್ರ ಭೀಮೇಶ್ವರ ಕಣಿವೆ. ಭೀಮೇಶ್ವರ ಕಣಿವೆ. ಈ ಭೀಮೇಶ್ವರ ಕಣಿವೆಯಲ್ಲಿ ಕಂಡು ಬರ್ತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಂಡು ಬರುವಂತ ಭೀಮೇಶ್ವರ ಕಣಿವೆ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾಗಿರುವಂತ ಬಿಂದು. ಅತಿ ಎತ್ತರವಾದ ಶಿಖರ ಅಂದ್ರ ಮುಳ್ಳಯ್ಯನಗಿರಿ. ಅತ್ಯಂತ ಆಳವಾದ ಬಿಂದು. ಈ ಒಂದು ರಾಜ್ಯ ಇದೆ ಅಂದ್ರೆ ಅದು ಅತ್ಯಂತ ಆಳವಾದ ಬಿಂದು ಇರ್ಬೇಕಲ್ಲ. ಅತ್ಯಂತ ಆಳವಾದ ಬಿಂದು ಅಂದ್ರೆ ಭೀಮೇಶ್ವರ ಕಣಿವೆ. ಅತಿ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಶಿಖರ, ಮೋಸ್ಟ್ ಹೈಟ್ ಪಾಯಿಂಟ್ ಇನ್ ಕರ್ನಾಟಕ ಅಂದ್ರೆ ಮುಳ್ಳಯ್ಯನಗಿರಿ. ಹಾಗಾದ್ರೆ ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ ಇವೆಲ್ಲ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇನ್ನು ಪುಷ್ಪಗಿರಿ ಮತ್ತು ಬ್ರಹ್ಮಗಿರಿಯಲ್ಲಿ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ. ಇನ್ನು ಕೊಡಚಾದ್ರಿಯಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿ ಕೊಡಚಾದ್ರಿ, ಬ್ರಹ್ಮಗಿರಿ, ಪುಷ್ಪಗಿರಿ ಮತ್ತು ಬ್ರಹ್ಮಗಿರಿ ಕೊಡಗು ಜಿಲ್ಲೆಯಲ್ಲಿ. ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. 2012ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಸ್ಥಳ ಇದೊಂದು ಹಾಟ್ ಸ್ಪಾಟ್, ಬಿಸಿ ತಾಣ. ಅನುಕ್ರಮವಾಗಿ ಎತ್ತರವಾಗಿರುವಂತಹ ಶಿಖರಗಳು. ಹಾಗಾದ್ರೆ ಪಶ್ಚಿಮ ಘಟ್ಟಗಳು ಎಂತ ಪರ್ವತಗಳು? ವಾಟ್ ಟೈಪ್ ಆಫ್ ಮೌಂಟೇನ್ಸ್? ನಮ್ಮ ಪಶ್ಚಿಮ ಘಟ್ಟಗಳದವಲ್ಲ, ಈ ಪ್ರಪಂಚದಲ್ಲಿ 4 ತರದ ಪರ್ವತಗಳು ಇರ್ತವೆ. ಈ ಜಗತ್ತಿನಲ್ಲಿ ಯಾವುದೇ ಒಂದು ಪರ್ವತ ನಿರ್ಮಾಣ ಆಗಿದೆ ಅಂದ್ರೆ ಫಸ್ಟ್ ಒನ್ ಫೋಲ್ಡ್ ಮೌಂಟೇನ್ಸ್, ಸೆಕೆಂಡ್ ಒನ್ ವಲ್ಕನಿಕ್ ಮೌಂಟೇನ್ಸ್, ಥರ್ಡ್ ಒನ್ ರೆಸಿಡಿಯಲ್ಸ್ ಮೌಂಟೇನ್ಸ್, ಫೋರ್ತ್ ಒನ್ ಬ್ಲಾಕ್ ಮೌಂಟೇನ್ಸ್. ಈ ಜಗತ್ತಿನಲ್ಲಿ ಪರ್ವತಗಳಂದ್ರೆ ಆ ಪರ್ವತಗಳು 4 ರೀತಿಯ ಪರ್ವತಗಳಾಗಿರುತ್ತವೆ. ಆ 4 ರೀತಿಯ ಪರ್ವತಗಳಂದ್ರೆ ಒಂದದ್ದು ಮಡಿಕೆ ಪರ್ವತಗಳು, ಎರಡನೇದ್ದು ಜ್ವಾಲಾಮುಖಿಯ ಪರ್ವತಗಳು, 3 ಅವಶೇಷ ಪರ್ವತಗಳು, 4 ಸ್ತರಭಂಗ ಜನಿತ ಪರ್ವತಗಳು. ದೇರ್ ಆರ್ 4 ಟೈಪ್ ಆಫ್ ಮೌಂಟೇನ್ಸ್. ಈ ಜಗತ್ತಿನಲ್ಲಿ
ನಾಲ್ಕು ತರದ ಪರ್ವತಗಳದಾವೆ. ಈ ಭೂಮಿಯ ಮೇಲೆ ನಾಲ್ಕು ತರದ ಪರ್ವತಗಳು ನೋಡ್ತೀವಿ. ಫಸ್ಟ್ ಒನ್ ಫೋಲ್ಡ್ ಮೌಂಟೇನ್ಸ್. ಇವತ್ತು ಹಿಮಾಲಯ ಪರ್ವತಗಳದಾವಲ್ಲ, ಆ ಹಿಮಾಲಯ ಪರ್ವತಗಳು ಎಂತ ಪರ್ವತಗಳಾಗಿವೆ ಅಂದ್ರೆ ಮಡಿಕೆ ಪರ್ವತಗಳಾಗಿವೆ. ಪಶ್ಚಿಮ ಘಟ್ಟಗಳು ಎಂತ ಪರ್ವತಗಳು ಅಂದ್ರ ಅವಶೇಷ ಪರ್ವತಗಳು ಅಂತ ಕರಿತೀವಿ. ಅವಶೇಷ ಸರ್, ಅವಶೇಷ ಅಂದ್ರೆ ಏನು? ಲಕ್ಷಾಂತರ ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಪರ್ವತಗಳ ಮೇಲೆ ಮಳೆ, ಮಿಂಚು, ಗುಡುಗು, ಸಿಡಿಲು, ಆರ್ದ್ರತೆಯಿಂದ ಸವಕಳಿಯಾಗಿ 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 ಅಳಿವಿನ ಅಂಚಿನಲ್ಲಿರುವಂತ ಪರ್ವತಗಳನ್ನೇ ಅವಶೇಷ ಪರ್ವತ ಅಂತ ಕರಿತೀವಿ. ಆ ಗೋಲ್ ಗುಮ್ಮಜ್, ಬಿಜಾಪುರ, ಆದಿಲಶಾಹಿಗಳ ಅವಶೇಷ ಅದು ಅಲ್ಲ. ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಚಾಲುಕ್ಯರ ಅವಶೇಷಗಳು. ತಾಜ್ ಮಹಲ್ ನೋಡಿದ ತಕ್ಷಣ ನಮ್ಗೇನ್ ಅಳು ಬರ್ತದ? ತಾಜ್ ಮಹಲ್ ನೋಡಿದ ತಕ್ಷಣ ನಮ್ಗೆ ಏನ್ ನೆನಪು ಬರ್ತಂದ್ರೆ ಶಹಜಾನ, ಮೊಘಲ ಸಾಮ್ರಾಜ್ಯ ನೆನಪು ಬರ್ತದೆ. ಮೊಘಲ ಸಾಮ್ರಾಜ್ಯ, ಶಹಜಾನ, ಮುಮ್ತಾಜಳು ಅವ್ರು ಬಿಟ್ಟು ಹೋಗಿರುವಂತ ಅವಶೇಷ ಅದು. ಹಂಗ ಈ ಪಶ್ಚಿಮ ಘಟ್ಟಗಳೇನಂದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಪರ್ವತಗಳ ಮೇಲೆ ಮಳೆ, ಮಿಂಚು, ಗುಡುಗು, ಸಿಡಿಲುಗಳಿಂದ ಸವಕಳಿಯಾಗಿ 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 ಅಳಿವಿನ ಅಂಚಿನಲ್ಲಿರುವಂತ ಪರ್ವತಗಳನ್ನೇ ಅವಶೇಷ ಪರ್ವತಗಳಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಪಶ್ಚಿಮ ಘಟ್ಟಗಳು ಎಂತ ಪರ್ವತಗಳಂದ್ರೆ ಅವಶೇಷ ಪರ್ವತಗಳು. ಈ ಅವಶೇಷ ಪರ್ವತಗಳಲ್ಲಿ ಕರಾವಳಿ ಭಾಗದಿಂದ ಮೈದಾನವನ್ನು ತಲುಪಬೇಕಾದ್ರೆ ಅಲ್ಲಲ್ಲಿ ಇಕ್ಕಟ್ಟವಾದ ಮಾರ್ಗಗಳದಾವೆ. ಆ ಇಕ್ಕಟ್ಟವಾದ ಮಾರ್ಗಗಳಿಗೆ ಏನಂತ ಕರೀತಾರೆ ಅಂದ್ರೆ ಘಾಟ್ಸ್ ಅಂತ ಕರೀತಾರೆ. ಘಾಟ್ಗಳಂದ್ರೆ ಏನು? ಈ ಕರಾವಳಿ ಮೈದಾನದಿಂದ ಮೈದಾನ, ಈ ಘಾಟ್ಸ್ ಕನೆಕ್ಟ್ ಬಿಟ್ವೀನ್ ಕೋಸ್ಟಲ್ ಏರಿಯಾ ಟು ಪ್ಲೇನ್. ಈ ಘಾಟ್ಸ್ ಗಳು ಏನದವಲ್ಲ, ಕಣಿವೆ ಮಾರ್ಗಗಳಂತ ಏನ್ ಕರಿತೀವಲ್ಲ, ಇವುಗಳು ಏನ್ ಮಾಡ್ತಾವ ಅಂದ್ರೆ ಕರಾವಳಿ ಮತ್ತು ಮೈದಾನಗಳ ಮಧ್ಯೆ ಕನೆಕ್ಟ್ ಮಾಡ್ತಾವ. ಉದಾಹರಣೆ ಇಲ್ಲಿ ಕಂಡು ಬರುವಂತ ಪ್ರಧಾನವಾಗಿರುವಂತ ಘಾಟಗಳು ಯಾವುವು? ಚಾರ್ಮುಡಿ ಘಾಟ್ ಇದೆ, ಚಾರ್ಮುಡಿ ಘಾಟ್, ಸಿರಾಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್, ಸಂಪಾಂಜೆ ಘಾಟ್, ದೇವಿ ಮನೆ ಘಾಟ್. ನೋಡಿ, ಚಾರ್ಮುಡಿ ಘಾಟ, ಸಿರಾಡಿ ಘಾಟ, ಆಗುಂಬೆ ಘಾಟ್, ಹುಲಿಕಲ್ ಘಾಟ್, ಸಂಪಾಂಜೆ ಘಾಟ್, ದೇವಿ ಮನೆ ಘಾಟ್. ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಧಾನವಾದ ಘಾಟಗಳು ಬರ್ಕೊಳ್ಳಿ, ಬರೀರಿ, ದಯವಿಟ್ಟು ಬರೀರಿ, ಪರ್ಫೆಕ್ಟ್ ಆಗಿರಿ. ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಧಾನವಾದ ಘಾಟಗಳು ಚಾರ್ಮುಡಿ ಘಾಟ್, ಸಿರಾಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್, ಸಂಪಾಂಜೆ ಘಾಟ್, ದೇವಿ ಮನೆ ಘಾಟ್, ಬಿಸ್ಲೆ ಘಾಟ್. ಬಿಸ್ಲೆ ಘಾಟ್ ಬಿಸ್ಲೆ ಘಾಟ್. ಹಾಗಾದ್ರೆ ಚಾರ್ಮುಡಿ ಘಾಟ್ ಯಾವ ಸ್ಥಳಗಳನ್ನು ಸಂಪರ್ಕಿಸ್ತದೆ? ಚಿಕ್ಕಮಗಳೂರು ಟು ಮಂಗಳೂರು. ಪರ್ಫೆಕ್ಟ್ ಹಾಕಿಲಿ ಯಪ್ಪ. ಮಂಗಳೂರು ಅವ್ರು ಸಿಗಲ್ಲ ಒಳ್ಳೆ ನಮ್ಮ ಕೈಯಾಗ. ಚಿಕ್ಕಮಗಳೂರು ಮತ್ತು ಮಂಗಳೂರುಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ಚಾರ್ಮುಡಿ ಘಾಟ ಚಿಕ್ಕಮಗಳೂರು ಮತ್ತು ಮಂಗಳೂರುಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ಸಿರಿಡಿ ಘಾಟ ಹಾಸನ್, ಸಕಲೇಶ್ಪುರ್, ಮಂಗಳೂರು. ಹಾಸನ, ಸಕಲೇಶ್ಪುರ್, ಮಂಗಳೂರುಗಳ ಮಧ್ಯೆ ಸಿರಿಡಿ ಘಾಟ್ ಇದೆ. ಆಗುಂಬೆ ಘಾಟ ಶಿವಮೊಗ್ಗದಿಂದ ಉಡುಪಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಸುಂದರವಾದ ಘಾಟ್ ಅಂದ್ರೆ ಚಾರ್ಮುಡಿ ಘಾಟ್. ಚಾರ್ಮುಡಿ ಘಾಟ ಚಿಕ್ಕಮಗಳೂರು ಮತ್ತು ಮಂಗಳೂರು ಮಧ್ಯೆ ಕನೆಕ್ಟ್ ಆಗ್ತದೆ. ಸಿರಿಡಿ ಘಾಟ ಹಾಸನ, ಸಕಲೇಶ್ಪುರ್ ಮತ್ತು ಮಂಗಳೂರುಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ಹುಲಿಕಲ್ ಘಾಟ ಶಿವಮೊಗ್ಗದಿಂದ ಕುಂದಾಪುರಗಳ ಮಧ್ಯದಲ್ಲಿ, ಕುಂದಾಪುರ, ಶಿವಮೊಗ್ಗ ಮತ್ತು ಕುಂದಾಪುರಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ಸಂಪಾಂಜೆ ಘಾಟ ಮಾಣಿ ಟು ಮೈಸೂರು. ದೇವಿ ಮನೆ ಘಾಟ ಕುಮಟಾ ಟು ಸಿರ್ಸಿ, ಕುಮಟಾದಿಂದ ಸಿರ್ಸಿಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ಬಿಸ್ಲೆ ಘಾಟ ಹಾಸನ್, ಸಕಲೇಶ್ಪುರ್, ಕುಕ್ಕೆ ಸುಬ್ರಹ್ಮಣ್ಯ. ಹಾಸನ, ಸಕಲೇಶ್ಪುರ, ಕುಕ್ಕೆ ಸುಬ್ರಹ್ಮಣ್ಯಗಳ ಮಧ್ಯದಲ್ಲಿ ಬಿಸ್ಲೆ ಘಾಟ. ಕುಮಟಾದಿಂದ ಸಿರ್ಸಿಗಳ ಮಧ್ಯದಲ್ಲಿ ದೇವಿ ಮನೆ ಘಾಟ. ಮಾಣ್ಯದಿಂದ ಮೈಸೂರುಗಳ ಮಧ್ಯೆ ಚಾರ್ಮುಡಿ ಸಂಪಾಂಜೆ ಘಾಟ.
ಹುಲಿಕಲ್ ಘಾಟ ಶಿವಮೊಗ್ಗದಿಂದ ಕುಂದಾಪುರ, ಆಗುಂಬೆ ಘಾಟ ಶಿವಮೊಗ್ಗದಿಂದ ಉಡುಪಿ, ಶಿರ್ಡಿ ಘಾಟ ಹಾಸನ ಸಕಲೇಶ್ಪುರ ಮಂಗಳೂರು, ಚಾರ್ಮುಡಿ ಘಾಟ ಚಿಕ್ಕಮಗಳೂರಿಂದ ಮಂಗಳೂರು. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತ ಪ್ರಧಾನವಾದ 7 ಘಾಟಗಳು, 7 ಸಸ್ಯಗಳು, 7 ಘಾಟಗಳು ಕಂಡು ಬರುತ್ತವೆ. ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತ ಪ್ರಮುಖವಾಗಿರುವಂತ ಘಾಟ ಅಂದ್ರೇನು? ಇಕ್ಕಟ್ಟವಾಗಿರುವಂತ ಭೂಪ್ರದೇಶ, ನ್ಯಾರೋಪಾತ್ ಅಂತ ಕರಿತೀವಿ. ಇಕ್ಕಟ್ಟವಾಗಿರುವಂತ ಮಾರ್ಗವನ್ನೇ ಘಾಟ್ ಸೆಷನ್ ಅಂತ ಕರಿತೀವಿ. ಚಾರ್ಮುಡಿ ಘಾಟ ಇದು ಚಿಕ್ಕಮಗಳೂರಿಂದ ಮಂಗಳೂರು ಮಧ್ಯೆ ಕನೆಕ್ಟ್ ಆಗ್ತದೆ. ಶಿರ್ಡಿ ಘಾಟ ಹಾಸನ ಸಕಲೇಶ್ಪುರ ಮಂಗಳೂರುಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ಆಗುಂಬೆ ಘಾಟ ಶಿವಮೊಗ್ಗದಿಂದ ಉಡುಪಿಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ಹುಲಿಕಲ್ ಘಾಟ ಶಿವಮೊಗ್ಗದಿಂದ ಕುಂದಾಪುರಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ಸಂಪಾಂಜ ಘಾಟ ಮಾನ್ಯದಿಂದ ಮೈಸೂರುಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ದೇವಿಮನೆ ಘಾಟ ಕುಮಟಾದಿಂದ ಸಿರ್ಸಿಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ಬಿಸ್ಲೆ ಘಾಟ ಹಾಸನ ಸಕಲೇಶ್ಪುರ್ ಕುಕ್ಕೆ ಸುಬ್ರಹ್ಮಣ್ಯಗಳ ಮಧ್ಯದಲ್ಲಿ ಕನೆಕ್ಟ್ ಆಗ್ತದ. ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಧಾನವಾದಂತ ಘಾಟಗಳ ಸಂಖ್ಯೆ ಎಷ್ಟಂದ್ರ 7 ಘಾಟಗಳನ್ನ ನೋಡ್ತಾನೆ. ಬರದ್ರಿ? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಪ್ರಧಾನವಾದ ಘಾಟಗಳು. ಬಿಸಿಲೆ ಘಾಟದ ವಿಶೇಷ ಏನು ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಘಾಟದಲ್ಲಿ ಯಾವ ಯೋಜನೆಯನ್ನು ರೂಪಿಸಿದೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಆನೆ ಕಾರಿಡಾರ್ ಯೋಜನೆ ರೂಪಿಸಿದೆ. ಆನೆ ಕಾರಿಡಾರ್ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಕಾರಿಡಾರ್ ಯೋಜನೆ ರೂಪಿಸಿದೆ ಅಂದ್ರೆ ಇಲ್ಲಿ ಆನೆಗಳ ರಕ್ಷಣೆ ಮಾಡುವಂತ ಉದ್ದೇಶಕ್ಕಾಗಿ ಆನೆ ಕಾರಿಡಾರ್ ಯೋಜನೆ ರೂಪಿಸಿದೆ. ಯಾವ ಘಾಟದಲ್ಲಿ? ಬಿಸ್ಲೆ ಘಾಟ. ಈ ಬಿಸ್ಲೆ ಘಾಟ ಬಹಳ ವಿಶೇಷ ಇದೆ. ಕುಕ್ಕೆ ಸುಬ್ರಹ್ಮಣ್ಯವನ್ನ ಕರ್ನಾಟಕ ರಾಜ್ಯದ ದೇವಾಲಯಗಳ ನಗರ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ನಗರವನ್ನ ದೇವಾಲಯಗಳ ನಗರ ಎನ್ನುವರಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯವನ್ನ ಕರ್ನಾಟಕದ ದೇವಾಲಯಗಳ ನಗರ ಅಂತ ಕರೀತಾರೆ. ಈ ಕುಕ್ಕೆ ಸುಬ್ರಹ್ಮಣ್ಯದ ಮೇಲೆ ಹರಿದು ಹೋದಂತ ನದಿ ಯಾವ್ದಂದ್ರೆ ಕುಮಾರಧಾರ ಅನ್ನುವಂತ ನದಿ ಹರಿದು ಹೋಗಿದೆ. ಕುಮಾರಧಾರ ಯಾವ ನದಿ ಉಪನದಿ ಅಂದ್ರ ನೇತ್ರಾವತಿ ನದಿಯ ಉಪನದಿ. ಇದು ನೇತ್ರಾವತಿ ನದಿಯ ಉಪನದಿಯಾಗಿರುವಂತ ಕುಮಾರಧಾರ ಯಾವ ನಗರದ ಮೇಲೆ ಹರಿದು ಹೋಗಿದೆ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ. ಇದು ಕ್ವಶನ್ ಆಗಿದೆ. ಕುಮಾರಧಾರ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಫಾಲ್ಸ್ ಯಾವಂದ್ರೆ ಮಲ್ಲಳ್ಳಿ ಫಾಲ್ಸ್. ಕುಮಾರಧಾರ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರೆ ಮಲ್ಲಳ್ಳಿ ಫಾಲ್ಸ್. ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಮಲ್ಲಳ್ಳಿ ಫಾಲ್ಸ್. ಕುಮಾರಧಾರ ನದಿಯ ಒಂದು ಉಪನದಿ ಇದೆ ಗುಂಡ್ಯಾ ಅಂತೇಳಿ. ಕುಮಾರಧಾರ, ಗುಂಡ್ಯಾ ಇವೆಲ್ಲ. ಮತ್ತೆ ಕುಮಾರಧಾರ ಅನ್ನುವಂತ ಉಪನದಿ, ಗುಂಡ್ಯಾ ಅನ್ನುವಂತ ಉಪನದಿ, ಮತ್ತೆ ನೇತ್ರಾವತಿ ಅನ್ನುವಂತ ಉಪನದಿ ನದಿ. ಆ 3 ನದಿಗಳನ್ನ ಅರ್ಕಾವತಿ ಕನೆಕ್ಟ್ ಮಾಡುವಂತ ಉದ್ದೇಶವನ್ನು ಎತ್ತಿನ ಹೊಳೆ ಯೋಜನೆ ಅಂತ ಕರಿತೀವಿ. ಇರ್ಲಿ, ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಪಶ್ಚಿಮ ಘಟ್ಟಗಳು, ಇವುಗಳನ್ನ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ. ಮಳೆಯ ನಾಡು ಪಶ್ಚಿಮ ಘಟ್ಟಗಳನ್ನ ಮಳೆಯ ನಾಡು, ಮಲ್ನಾಡ, ಸಹ್ಯಾದ್ರಿ ಬೆಟ್ಟಗಳು 4 ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿವೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು. ಪಶ್ಚಿಮ ಘಟ್ಟಗಳು 2012ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಸ್ಥಳ. ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ 3 ಸಮಿತಿಗಳ ಜಾರಿಗೆ ಬಂದು, ಆ 3 ಸಮಿತಿಗಳು ಯಾವಂತಂದ್ರೆ ಒಂದು ಗಾಡಿಗಳ ಸಮಿತಿ, ಕಸ್ತೂರಿ ರಂಗನ ಸಮಿತಿ, ಇತ್ತೀಚೆಗೆ ಚಂದ್ರಶೇಖರಯ್ಯ ಸಮಿತಿ. ನೋಡಿ, ಮಾಧವ ಗಾಡಿಗಳ ಸಮಿತಿ, ಕಸ್ತೂರಿ ರಂಗನ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ. ಈ ಸಮಿತಿಗಳ ಉದ್ದೇಶ ಏನಂದ್ರೆ ಪಶ್ಚಿಮ ಘಟ್ಟಗಳ ಉಳಿಸುವ ಸಲುವಾಗಿ, ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಮಾಧವ ಗಾಡಿಗಳ ಸಮಿತಿ, ಕಸ್ತೂರಿ ರಂಗನ ಸಮಿತಿ, ಚಂದ್ರಶೇಖರ ಸಮಿತಿ ಜಾರಿಗೆ ಬಂದಿದ್ದು ವೈಶಿಷ್ಟ್ಯ ಅಂತ. ಯಾಕಂದ್ರೆ ಪಶ್ಚಿಮ ಘಟ್ಟಗಳು ಹಾಳಾದ್ರೆ ನದಿಗಳೆಲ್ಲ ಬತ್ತಿ ಹೋಗ್ತವೆ, ರಾಷ್ಟ್ರೀಯ ಉದ್ಯಾನವನಗಳೆಲ್ಲ ಬತ್ತಿ ಹೋಗ್ತವೆ, ವನ್ಯಜೀವಿ ಧಾಮಗಳೆಲ್ಲ ಬತ್ತಿ ಹೋಗ್ತವೆ. ಆ ಉದ್ದೇಶಕ್ಕಾಗಿ ಪಶ್ಚಿಮ ಘಟ್ಟಗಳನ್ನ ರಕ್ಷಣೆ ಮಾಡುವಂತ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ವಿನೂತನವಾದ ಯೋಜನೆಗಳು ಅಂದ್ರೆ ಅದು ಗಾಡಿಗಳ ಸಮಿತಿ ಆಗಿರಬಹುದು, ಕಸ್ತೂರಿ ರಂಗನ ಸಮಿತಿ ಆಗಿರಬಹುದು, ಮತ್ತೆ ಚಂದ್ರಶೇಖರಯ್ಯ ಸಮಿತಿ. ಈ 3 ಸಮಿತಿಗಳ ಉದ್ದೇಶ ಏನಂದ್ರೆ ಪಶ್ಚಿಮ ಘಟ್ಟಗಳನ್ನು ರಕ್ಷಣೆ ಮಾಡುವಂತ ಉದ್ದೇಶ ಆಗಿತ್ತು ಅಂತ. ಕೇಂದ್ರ ಸರ್ಕಾರ, ಇದು ರಾಜ್ಯ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಈ ಯೋಜನೆಗಳನ್ನ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ತುತ್ತಾಗ್ತ ಅಂತ ಹೇಳಿ ಇವತ್ತು ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಸಾಕಷ್ಟು ಹೋರಾಟಗಳನ್ನ ನೋಡ್ತಾ ಬರ್ತೀವಿ. ಸಾಕಷ್ಟು ಉದ್ಯಾನವನಗಳಿವೆ, ರಾಷ್ಟ್ರೀಯ ಉದ್ಯಾನವನಗಳು, ನದಿಗಳ ಉಗಮ ಸ್ಥಾನ ಅದಾವೆ, ಜಲಪಾತಗಳು. ಶಿವಮೊಗ್ಗ ಜಿಲ್ಲೆ ಇದೆಯಲ್ಲ, ಈ ಶಿವಮೊಗ್ಗ ಜಿಲ್ಲೆಯನ್ನ ಮಲ್ನಾಡದ ಹೆಬ್ಬಾಗಿಲು ಅಂತ ಕರಿತೀವಿ. ಶಿವಮೊಗ್ಗ ಜಿಲ್ಲೆಯನ್ನ ಗೇಟ್ವೇ ಆಫ್ ಮಲ್ನಾಡದ ಹೆಬ್ಬಾಗಿಲು. ಇಲ್ಲಿ 3 ಪ್ರಧಾನವಾಗಿರುವಂತಹ ಜಲಪಾತಗಳನ್ನ ನೋಡ್ತೀವಿ.
ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಜಲಪಾತಗಳು. ಒಂದು ಬಾರ್ಕನ್ ಫಾಲ್ಸ್ ಫೇಮಸ್, ಬಾರ್ಕನ್ ಫಾಲ್ಸ್, ಜೋಗ್ ಫಾಲ್ಸ್, ಕುಂಚಿಕಲ್ಲು ಫಾಲ್ಸ್, ಕುಂಚಿಕಲ್ಲು ಫಾಲ್ಸ್. ನೋಡಿ ಇಲ್ಲಿ 3 ಪ್ರಮುಖವಾಗಿರುವಂತಹ ಜಲಪಾತಗಳು. ಬಾರ್ಕನ್ ಫಾಲ್ಸ್ ಯಾವ ನದಿಯಿಂದ ಅಂದ್ರೆ ಸೀತಾ ನದಿಯಿಂದ, ಜೋಗ್ ಫಾಲ್ಸ್ ಶರಾವತಿ ನದಿಯಿಂದ, ಇನ್ನು ಕುಂಚಿಕಲ್ ಫಾಲ್ಸ್ ವರಹಾಯಿ ನದಿಯಿಂದ. ಬಾರ್ಕನ್ ಫಾಲ್ಸ್, ಜೋಗ್ ಫಾಲ್ಸ್, ಕುಂಚಿಕಲ್ ಫಾಲ್ಸ್ ಇಲ್ಲಿ ಕಂಡು ಬರುವಂತ ಪ್ರಧಾನವಾಗಿರುವಂತ 3 ಜಲಪಾತಗಳು. ಈ ಕುಂಚಿಕಲ್ ಫಾಲ್ಸ್ ಇದೆಯಲ್ಲ, ಇದು 455 ಮೀಟರ್ ಎತ್ತರವಾಗಿದ್ದು 2 ಹಂತದಲ್ಲಿ ಬೀಳುತ್ತದೆ. ಇದು ಜಲಪಾತ ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಜಲಪಾತ. ಇಡೀ ದೇಶದಲ್ಲಿಯೇ ಅತ್ಯಂತ ಎತ್ತರವಾಗಿರುವಂತ ಜಲಪಾತ ಅಂದ್ರೆ ಕುಂಚಿಕಲ್ ಫಾಲ್ಸ್. ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ವರಹಾಯಿ ನದಿಯಿಂದ ನಿರ್ಮಾಣಗೊಂಡಿದೆ. ಶರಾವತಿ ಸರಿಸುಮಾರು ಇದರ ಹೈಟ್ ಎಷ್ಟಿದೆ ಅಂದ್ರೆ 253 ಮೀಟರ್ ಎತ್ತರವಾಗಿದ್ದು, ಇಲ್ಲಿ ರಾಜಾ, ರೂರರ್, ರಾಕೆಟ್, ರಾಣಿ ಅನುಕ್ರಮವಾಗಿವು. ರಾಜಾ, ರೂರರ್, ರಾಕೆಟ್, ರಾಣಿ. ರಾಜಾ ರಾಣಿ ಅನ್ನಬಾರದು, ರಾಜಾ, ರೂರರ್, ರಾಕೆಟ್, ರಾಣಿ 4 ಮೂಲಗಳಿಂದ ನೀರು ಬೀಳ್ತಾ ಇದ್ರೆ ಇದನ್ನು ಏಷ್ಯಾ ಖಂಡದ ಗುಡುಗುವ ಜಲಪಾತ ಅಂತ ಕರೀತಾರೆ. ಏಷ್ಯಾ ಖಂಡದ ಗುಡುಗುವ ಜಲಪಾತ ಅಥವಾ ಗರ್ಜಿಸು ಜಲಪಾತ. ಈ ಜೋಗ ಜಲಪಾತ ನದಿ ನಿರ್ಮಾಣ ಮಾಡಿ ಇದಕ್ಕೇನಂತ ಕರೀತಾರೆ ಸ್ಥಳೀಯ ಜನ ಅಂದ್ರೆ ಗೇರೆಸೊಪ್ಪು ಜಲಪಾತ ಅಂತ ಕರೀತಾರೆ. ಗೇರೆಸೊಪ್ಪು ಜಲಪಾತ. ಜೋಗ ಜಲಪಾತ ಅಂದ್ರೂ ಒಂದೇ, ಗೇರೆಸೊಪ್ಪು ಜಲಪಾತ ಅಂದ್ರೂ ಒಂದೇ. ಇದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಶರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಸೀತಾ ನದಿಯಿಂದ ನಿರ್ಮಾಣಗೊಂಡಂತ ಅತಿ ಸುಂದರವಾದ ಫಾಲ್ಸ್ ಅಂದ್ರೆ ಬಾರ್ಕನ್. 2008 KS ಕೇಳಿದಂತ ಪ್ರಶ್ನೆ. ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ್ದಾನೆ ಬಾರ್ಕನ್ ಫಾಲ್ಸ್. PSI ಕೇಳಿದ್ದಾನೆ, PC ಕೇಳಿದ್ದಾನೆ. ಬಾರ್ಕನ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಸೀತಾ. ಯಾವ ಜಿಲ್ಲೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯನ್ನ ಮಲ್ನಾಡದ ಹೆಬ್ಬಾಗಿಲು ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳಲ್ಲಿ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗುಂಬೆ ಅಂತ ಫೇಮಸ್ ಸ್ಥಳ ಇದೆ. ಆಗುಂಬೆ. ಈ ಆಗುಂಬೆಯ ವೈಶಿಷ್ಟ್ಯ ಏನು ಅಂತಂದ್ರೆ ಇದನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ. ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ. ಹಿಂಗೆ ಕ್ವಶನ್ ಕೇಳಿದ್ದಾನೆ. ದಕ್ಷಿಣ ಭಾರತದ ಚಿರಾಪುಂಜಿ ಯಾವ್ದಂದ್ರೆ ಆಗುಂಬೆ. ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ. ಫೇಮಸ್. ಆಗುಂಬೆಯನ್ನ ದಕ್ಷಿಣ ಭಾರತದ ಮೋಷನ್ ರಾಮ ಅಥವಾ ದಕ್ಷಿಣ ಭಾರತದ ಚಿರಾಪುಂಜಿ ಎನ್ನುವರು. ಯಾಕೆಂದ್ರೆ ಇಲ್ಲಿ 827 ಸೆಂಟಿಮೀಟರ್ ಮಳೆ ಆಗ್ತದೆ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದ ಸ್ಥಳ ಅಂದ್ರೆ ಹುಲಿಕಲ್. ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ. ಹುಲಿಕಲ್ಲ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಂತ ಸ್ಥಳ. ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಮಳೆ ಬಿದ್ದ ಸ್ಥಳ ಅಂದ್ರೆ ಹುಲಿಕಲ್ಲ. ಈಗಲೂ ಕೂಡ ಸದಾ ಮಳೆಯಾಗುವಂತ ಸ್ಥಳ ಅಂದ್ರೆ ಆಗುಂಬೆ. ಅದಕ್ಕೆ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ ಅಥವಾ ದಕ್ಷಿಣ ಭಾರತದ ಮೋಷನ್ ರಾಮ ಅಂತ ಕರೀತಾರೆ. ಆಗುಂಬೆಯಲ್ಲಿ ಅನೇಕ ಜಾತಿಯ ಕಾಳಿಂಗ ಸರ್ಪಗಳನ್ನು ನೋಡ್ತೀವಿ ನಾವು. ಒಂದಲ್ಲ ಎರಡಲ್ಲ, ಅನೇಕ ಜಾತಿಯ ಕಾಳಿಂಗ ಸರ್ಪಗಳು ಕಂಡು ಬರುವುದರಿಂದ ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ. ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಎನ್ನುವರು. ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಯಾವ್ದಂದ್ರೆ ಆಗುಂಬೆ. ಆಗುಂಬೆಗೆ ಇದನ್ನ ಕರೆದವ್ರು ಯಾರಂದ್ರೆ ವಿಟೇಕರ್ ಅನ್ನುವಂತ ಉರುಗ ತಜ್ಞ. ವಿಟೇಕರ್ ಅನ್ನುವಂತ ಉರುಗ ತಜ್ಞ ಏನ್ ಕರೆದ ಅಂದ್ರೆ ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ. ನೋಟ್ ಮಾಡಿ ಒಂದ್ಸರಿ ರಿಪೀಟ್ ಮಾಡಿಬಿಡಿ. ಎಲ್ಲ UA ಕ್ವಶನ್ ಆಗ್ತಾವ. PSI UA ಬರ್ತಾವ. ಇದು ಬಿಟ್ಟು ಬೇರೆ ಬರಂಗಿಲ್ಲ. ಶತಸಿದ್ಧ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಾರ್ಕನ್ ಫಾಲ್ಸ್, ಜೋಗ್ ಫಾಲ್ಸ್, ಕುಂಚಿಕಲ್ ಫಾಲ್ಸ್. ಬಾರ್ಕನ್ ಫಾಲ್ಸ್ ಬೈ ಸೀತಾ ರಿವರ್, ಜೋಗ್ ಫಾಲ್ಸ್ ಬೈ ಶರಾವತಿ ರಿವರ್, ಕುಂಚಿಕಲ್ ಫಾಲ್ಸ್ ಬೈ ವರಾಹಿ ರಿವರ್. 3 ಪ್ರಮುಖವಾಗಿರುವಂತಹ ಜಲಪಾತಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ವರಾಹಿ ಜಲಪಾತ ನದಿ ನಿರ್ಮಾಣ ಮಾಡಿದ ಕುಂಚಿಕಲ್ ಇದೆಯಲ್ಲ, ಇದು 455 ಮೀಟರ್ ಎತ್ತರವಾಗಿದ್ದು ಇಡೀ ಭಾರತ ದೇಶದಲ್ಲಿ ನಾವು ಸರ ಶರಾವತಿ ಓದಿವಲ್ಲ ಸರ, ಚೇಂಜ್ ಆಗಿದೆ. ಬರ್ಕೋಬೇಕು, ನನ್ನ ಮಾತು ಕೇಳಬೇಕು. ಕುಂಚಿಕಲ್ ಫಾಲ್ಸ್ ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಜಲಪಾತ ಅಂತೇಳಿ ಗುರುತಿಸ್ತೀವಿ. ಇನ್ನು ಶಿವಮೊಗ್ಗ ಜಿಲ್ಲೆಯ ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ ಇಲ್ಲಿ 2 ಪ್ರಮುಖವಾಗಿರುವಂತ ಪಕ್ಷಿಧಾಮಗಳದಾವೆ. ಒಂದು ಮಂಡ್ಯಗದ್ದೆ ಪಕ್ಷಿಧಾಮ ಇದೆ, ಮಂಡ್ಯಗದ್ದೆ ಪಕ್ಷಿಧಾಮ. ಇನ್ನೊಂದು ಫೇಮಸ್ ಗುಡುವಿ ಪಕ್ಷಿಧಾಮ ಅದ. ಗುಡುವಿ ಪಕ್ಷಿಧಾಮ
ಒಂದು ಮಂಡ್ಯಗದ್ದೆ ಪಕ್ಷಿಧಾಮ, ಇನ್ನೊಂದು ಗುಡುವಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಎರಡು ಪ್ರಮುಖವಾಗಿರುವಂತಹ ಪಕ್ಷಿಧಾಮಗಳು, ಮಂಡ್ಯಗದ್ದೆ ಪಕ್ಷಿಧಾಮ, ಇನ್ನೊಂದು ಗುಡುವಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಹಾಗಾದ್ರೆ ಚಿಕ್ಕಮಗಳೂರು ಜಿಲ್ಲೆಯನ್ನ ಕಾಫಿಯ ನಾಡು ಅಂತ ಕರಿತೀವಿ. ಚಿಕ್ಕಮಗಳೂರು ಜಿಲ್ಲೆಯನ್ನ ಕಾಫಿಯ ನಾಡು. ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಇರುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯನ್ನ ಕಾಫಿ ನಾಡು. ಈ ಕಾಫಿ ನಾಡು ಎನಿಸಿಕೊಂಡಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾರ ವಾಸ ಮಾಡಿದ್ರು ಅಂದ್ರೆ ಬಾಬಾ ಅನ್ನುವಂತ ಇಥೋಪಿಯಾ ದೇಶದ ಸೂಫಿ ಸಂತನಾಗಿರುವಂತ ಬಾಬಾ ಅನ್ನುವಂತ ವ್ಯಕ್ತಿ ಈ ಪ್ರದೇಶದಲ್ಲಿ ವಾಸ ಮಾಡಿ ಅತ್ಯುತ್ತಮವಾಗಿರುವಂತ ಕಾಫಿ ಬೆಳಿತಾನೆ. ಅದಕ್ಕೆ ಅಲ್ಲಿರುವಂತ ಪರ್ವತಗಳನ್ನ ಬಾಬಾ ಬುಡನಗಿರಿ ಪರ್ವತಗಳು ಅಂತ ಕರೀತಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಫ್ರಿಕಾ ಖಂಡದ ಇಥೋಪಿಯಾ ದೇಶದ ವ್ಯಕ್ತಿ ಬಂದು ಈ ಭಾಗದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಾಫಿಯನ್ನು ಬೆಳಿತಾನೆ. ಆ ಉದ್ದೇಶಕ್ಕಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುವಂತ ಬೆಟ್ಟಗಳನ್ನ ಕಾಫಿ ಬೆಟ್ಟಗಳು ಅಂತ ಕರೀತಾರೆ. ಕಾಫಿ ಯಾವ ದಿನಮಾನಗಳಲ್ಲಿ ಹೆಚ್ಚು ಪೋಷಣೆ ಆಗ್ತಂದ್ರೆ ಬೇಸಿಗೆ ದಿನಮಾನಗಳಲ್ಲಿ. ಆ ಬೇಸಿಗೆಯಲ್ಲಿ ಆಗುವಂತ ಮಳೆಗೆ ಏನಂತ ಕರೀತಾರೆ ಅಂದ್ರೆ ಕಾಫಿಯ ಹೂಮಳೆ ಅಂತ ಕರೀತಾರೆ. ಕಾಫಿಯ ನೋಡಿ, ಸ್ಥಳೀಯ ಮಾರುತಗಳು ಹೊತ್ತು ತರುವಂತ ಮಳೆಯನ್ನ ಕಾಫಿಯ ಮಳೆ. ಕರ್ನಾಟಕ ರಾಜ್ಯದಲ್ಲಿ ಕಾಫಿಯ ಮಳೆ ಅಂತಂದ್ರು ಒಂದೇ. ಇದಕ್ಕ ಕರ್ನಾಟಕ ರಾಜ್ಯದಲ್ಲಿ ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ. ಚೆರ್ರಿ ಬ್ಲಾಸಮ್, ಕರ್ನಾಟಕ ರಾಜ್ಯದಲ್ಲಿ ಆಗುವಂತ ಮಳೆಗೆ ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ, ಅಥವಾ ಕಾಫಿಯ ಹೂಮಳೆ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗುವಂತ ಮಳೆಯನ್ನ, ಬೇಸಿಗೆ ಮಳೆಯನ್ನ ಚೆರ್ರಿ ಬ್ಲಾಸಮ್. ಚೆರ್ರಿ ಅಂದ್ರೆ ಹಣ್ಣು. ನಾವು ಕೇಕ್ ಗಳ ಮೇಲೆ ತಿಂತೀವಲ್ಲ, ಕೇಕ್ ಮೇಲೆ ತಿನ್ನುವಂತ ಬರ್ತ್ಡೇ ಕೇಕ್ ಕಟ್ ಮಾಡುವಂತ ಸಮಯದಲ್ಲಿ ಕೇಕ್ ಮೇಲೆ, ಅಥವಾ ನಾವು ಈ ಪಾನನ ತಿನ್ನುವಂತ ಸಮಯದಲ್ಲಿ ಸ್ವೀಟ್ ಪಾನ್ ಇರ್ತಾವಲ್ಲ, ಆ ಸ್ವೀಟ್ ಪಾನದಲ್ಲಿ ಹಣ್ಣುಗಳು ಕೊಟ್ಟಿರ್ತಾರೆ. ಅವಕ್ಕೆ ಏನಂತ ಕರೀತಾರೆ ಅಂದ್ರೆ ಚೆರ್ರಿ ಹಣ್ಣು ಅಂತ ಕರೀತಾರೆ. ಆ ಚೆರ್ರಿ ಬ್ಲಾಸಮ್ ಅಂತ ಹೇಳಿ ಎಲ್ಲಿ ಕರೀತಾರೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗುವಂತ ಮಳೆ. ಇನ್ನ ಹಾಸನ್ ಜಿಲ್ಲೆಯನ್ನ ಏನಂತ ಕರಿತೀವಿ ಅಂದ್ರೆ ಅರೆಮಲ್ನಾಡ ಅಂತ ಕರೀತಾರ. ಹಾಸನ್ ಜಿಲ್ಲೆಯನ್ನ ಅರೆಮಲ್ನಾಡ. ನಮ್ PSI ಗೆ ಈ ಜಿಲ್ಲೆ ಮೇಲೆ ಏನ್ ಟಾರ್ಗೆಟ್ ಮಾಡಬಹುದು ಅಂದ್ರೆ ಬಿಸಿಲೆ ಕಾಡುಗಳು. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಬಿಸಿಲೆ ಕಾಡುಗಳು ಕಂಡು ಬರುತ್ತವೆ ಅಂತ ಕೇಳಬಹುದು. ಹಾಸನ್ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಕಾಡುಗಳು ಯಾವಂದ್ರ ಬಿಸಿಲೆ ಕಾಡುಗಳು. ಬಿಸಿಲೆ ಕಾಡುಗಳು ಫೇಮಸ್. ಇನ್ನು ಕೊಡಗು ಜಿಲ್ಲೆಗೆ ಏನಂತ ಕರೀತಾರೆ, ಇದ್ರ ಮೇಲೆ ಜಾಸ್ತಿ ಕೇಳ್ತಾನೆ ಕ್ವಶನ್. ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಕಾಶ್ಮೀರ್ ಅಂತ ಕರೀತಾರೆ. ಇದನ್ನ ಕರ್ನಾಟಕದ ಕಾಶ್ಮೀರ್. ಕರ್ನಾಟಕದ ಕಡಲ ತೀರದ ಕಾಶ್ಮೀರ್ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಕರ್ನಾಟಕದಲ್ಲಿ ಕಡಲ ತೀರದ ಕಾಶ್ಮೀರ್ ಅಂದ್ರೆ ಉತ್ತರ ಕನ್ನಡ. ಬಟ್ ಕರ್ನಾಟಕದ ಕಾಶ್ಮೀರ ಯಾವಂದ್ರೆ ಕೊಡಗು. ಅಷ್ಟೇ ಅಲ್ಲದೆ ಇದನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಕರ್ನಾಟಕದ ಕಾಶ್ಮೀರ್ ಅಂತ ಕರೀತಾರೆ. ಕೊಡಗು ಜಿಲ್ಲೆಯನ್ನ ಕಿತ್ತಳೆಯ ನಾಡು ಅಂತ ಕರೀತಾರೆ. ಕಿತ್ತಳೆಯ ನಾಡು. 2017 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆ, ಯಾವ ಜಿಲ್ಲೆಯನ್ನ ಕಿತ್ತಳೆಯ ನಾಡು ಅಂತ ಕರೀತಾರೆ ಅಂದ್ರೆ ಕೊಡಗು ಜಿಲ್ಲೆಯನ್ನ ಕಿತ್ತಳೆಯ ನಾಡು. ಕರ್ನಾಟಕದ ಸ್ಕಾಟ್ಲ್ಯಾಂಡ್, ಕರ್ನಾಟಕದ ಕಾಶ್ಮೀರ್. ಅಷ್ಟೇ ಅಲ್ಲದೆ ಕೊಡಗು ಜಿಲ್ಲೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಜಿಲ್ಲೆಯನ್ನ ಮಂಜಿನ ನಗರಿ ಅಂತ ಕರೀತಾರೆ. ಮಂಜಿನ ನಗರಿ. ಹಾಗಾದ್ರೆ ಈ ಕೊಡಗು ಜಿಲ್ಲೆಯ ವೈಶಿಷ್ಟ್ಯ ಏನು ಅಂತಂದ್ರೆ ಈ ಜಿಲ್ಲೆಯಲ್ಲಿ ದೇವರ ಕಾಡುಗಳು ಕಂಡು ಬರ್ತವೆ. ಸಂಪತ್ಭರಿತವಾಗಿರುವಂತ ದೇವರ ಕಾಡುಗಳು. ಹೌದು, ಹಾಸನ್ ಜಿಲ್ಲೆಯಲ್ಲಿ ಕಂಡು ಬರುವಂತ ಕಾಡುಗಳು ಯಾವಂದ್ರೆ ಬಿಸಿಲೆ ಫಾರೆಸ್ಟ್. ಬಿಸಿಲೆ ಕಾಡುಗಳು ಕಂಡು ಬರುವುದು ಹಾಸನ್ ಜಿಲ್ಲೆಯಲ್ಲಿ. ಆದರೆ ದೇವರ ಕಾಡುಗಳು ಕಂಡು ಬರುವುದು ಎಲ್ಲಿ ಅಂತಂದ್ರೆ ಕೊಡಗು ಜಿಲ್ಲೆಯಲ್ಲಿ. ಇದು ಕ್ವಶನ್ ಕೇಳಿದ್ದಾನೆ. ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ದೇವರ ಕಾಡುಗಳು ಕಂಡು ಬರುತ್ತವೆ? ದೇವರ ಕಾಡು ಅಂದ್ರೆ ಆ ಕಾಡಿನ ಹೆಸರದು. ಆ ದೇವರ ಕಾಡುಗಳು ಎಲ್ಲಿ ಕಂಡು ಬರುತ್ತವೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಕರ್ನಾಟಕದ ಕಾಶ್ಮೀರ್ ಅಂತ ಕರೀತಾರೆ, ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಕಿತ್ತಳೆಯ ನಾಡು, ಮಂಜಿನ ನಗರಿ, ಮುಗಿಲುಪೇಟೆ ಅಂತ ಬರ್ತದೆ ಕೊಡಗು ಜಿಲ್ಲೆಯಲ್ಲಿ. ಫೇಮಸ್ ಮುಗಿಲುಪೇಟೆಯನ್ನ ನಾವು ಬಹಳಷ್ಟು ಫಿಲ್ಮ್ಗಳಲ್ಲಿ ಸೂಟ್ ಆಗಿರುವಂತದ್ದು. ಮಡಿಕೇರಿ ಅಂತ ಬರ್ತದೆ ಕೊಡಗು ಜಿಲ್ಲೆಯಲ್ಲಿ. ಕೊಡಗು ಜಿಲ್ಲೆಯ ಮಡಿಕೇರಿಯನ್ನ ನಾವು ಮಂಜಿನ ನಗರಿ ಅಂತ ಹೇಳಿ ಕರೆಯಲ್ಪಡ್ತೀವಿ. ಈ ಕೊಡಗು ಜಿಲ್ಲೆಯ ಇನ್ನೊಂದು ವಿಶಿಷ್ಟ ಏನಂದ್ರೆ ಇಲ್ಲಿಯೂ ಕೂಡ ಹೈಯೆಸ್ಟ್ ಕಾಫಿ ತೋಟಗಳು ಕಂಡು ಬರ್ತವೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನಮ್ಮ ದೇಶಕ್ಕೆ ಸೈನಿಕರನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕದ ಜಿಲ್ಲೆ ಅಂದ್ರೆ ಅದು ಕೊಡಗು ಜಿಲ್ಲೆ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲಿಯ ಭಾಷೆ, ಮಾತನಾಡುವ ಭಾಷೆ ಕೊರವ ಭಾಷೆಯನ್ನು ಬಹಳ ಅದ್ಭುತವಾದಂತ ಮಾತಾಡ್ತಾರೆ. ಅವರದೇ ಆದಂತ ಸಂಸ್ಕೃತಿ, ವಿಚಾರ, ಆಚಾರ. ಇನ್ನು ಕೊಡಗು ಜಿಲ್ಲೆ 135 ಜನಸಾಂದ್ರತೆ ಹೊಂದಿದ್ದು ಅತ್ಯಂತ ಕಡಿಮೆ ಜನಸಂಖ್ಯೆ, ಕೇವಲ 5,54,000 ಜನಸಂಖ್ಯೆ ಇದೆ.
ಕಡಿಮೆ ಜನಸಾಂದ್ರತೆ ಇದೆ, ಹೈಯೆಸ್ಟ್ ಆನೆಗಳದಾವೆ. 6,000ಕ್ಕಿಂತ ಹೆಚ್ಚು ಆನೆಗಳು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಕೊಡಗು ಜಿಲ್ಲೆಯಲ್ಲಿ ಆನೆಗಳ ಸಂಖ್ಯೆ ಎಷ್ಟಂದ್ರೆ 6,000ಕ್ಕಿಂತ ಹೆಚ್ಚು ಆನೆಗಳದಾವೆ. ಇಲ್ಲಿ ಹೆಂಗ್ ಮನುಷ್ಯ ಆನೆ ಬಂದ್ರ ಮನುಷ್ಯ ಬಂದಂತ, ಆನೆ ಬಂತ ಆನೆ ಬಂದಂತೀವಲ್ಲ, ಅಲ್ಲಿ ಹೋದ್ರೆ ಮನುಷ್ಯ ಬಂದ್ರ ಅವು ಆನೆಗಳಂತ, ಮನುಷ್ಯ ಬಂದಂತ ಅಷ್ಟ್ರ ಮಟ್ಟಿಗೆ ಆನೆಗಳು ಎಲ್ಲ ಕೂಡಿ ತಿರುಗಾಡ್ತವೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ಜಿಲ್ಲೆ ಅಂದ್ರೆ ಕೊಡಗು ಜಿಲ್ಲೆ. ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ರಾಜ್ಯ ಅಂದ್ರೆ ಕರ್ನಾಟಕ ಫಸ್ಟ್. ಆನೆಗೆ ಪ್ರಥಮ ಸ್ಥಾನ ಕರ್ನಾಟಕ. 2ನೇ ಸ್ಥಾನದಲ್ಲಿ ಯಾವ್ದು ಇದೆ ಅಂದ್ರೆ ಅಸ್ಸಾಂ ರಾಜ್ಯ ಇದೆ. 3ನೇ ಸ್ಥಾನದಲ್ಲಿ ಕೇರಳ ಇದೆ. ಕೇರಳ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ರಾಜ್ಯ ಅಂದ್ರೆ ಕರ್ನಾಟಕ. 2ನೇ ರಾಜ್ಯ ಅಸ್ಸಾಂ, 3ನೇ ರಾಜ್ಯ ಕೇರಳ ಅಂತೇಳಿ ಗುರುತಿಸ್ತೀವಿ. ಕರ್ನಾಟಕ, ಅಸ್ಸಾಂ, ಕೇರಳ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ಜಿಲ್ಲೆ ಅಂತಂದ್ರೆ ಕೊಡಗು ಜಿಲ್ಲೆ. ಇಂಥ ಕೊಡಗು ಜಿಲ್ಲೆಯನ್ನ ಕಿತ್ತಳೆಯ ನಾಡು, ಕರ್ನಾಟಕದ ಕಾಶ್ಮೀರ ಅಲ್ಲ, ಕರ್ನಾಟಕದ ಸ್ಕಾಟ್ಲ್ಯಾಂಡ್, ಮಂಜಿನ ನಗರಿ, ದೇವರ ಕಾಡುಗಳು ಕಂಡು ಬರುತ್ತವೆ ಕೊಡಗು ಜಿಲ್ಲೆಯಲ್ಲಿ. ಕೊಡಗು ಜಿಲ್ಲೆಯಲ್ಲಿ ನಾಗರಹೊಳೆ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಇದೆ. ನಾಗರಹೊಳೆ ಫೇಮಸ್. ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ಏನಂತ ಕರೀತಾರೆ ಅಂದ್ರೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಯಾವ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ಅಂದ್ರೆ ನಾಗರಹೊಳೆ. ಯಾಕಂದ್ರೆ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನಲ್ಲಿ ಕಂಡು ಬರುತ್ತದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನಲ್ಲಿ ಕಂಡು ಬರುವಂತ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಬಹಳಷ್ಟು ಹೆಮ್ಮೆ ಅನಿಸ್ತದ ಈ ರಾಷ್ಟ್ರೀಯ ಉದ್ಯಾನವನ. ಯಾಕಂದ್ರೆ ಇದೊಂದು ಹುಲಿ ಸಂರಕ್ಷಣಾ ತಾಣನೂ ಹೌದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನವಾದ 5 ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಇದು ಕೂಡ ಒಂದು. ನಾಗರಹೊಳೆಯಲ್ಲಿ ಹುಲಿಗಳು ಕಂಡು ಬರ್ತವೆ, ಆನೆಗಳು ಕಂಡು ಬರ್ತವೆ, ಅನೇಕ ವಿವಿಧ ಪ್ರಾಣಿಗಳು ಕಂಡು ಬರ್ತವೆ. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯನ್ನ ಕಿತ್ತಳೆಯ ನಾಡು, ಮಂಜಿನ ನಗರಿ ಅಂತೇಳಿ ಕರೆಯಲ್ಪಡ್ತೀವಿ. ಕೊಡಗು ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದ ಜಲಪಾತ ಇದೆ. ಆ ಜಲಪಾತ ಯಾವ್ದಂದ್ರ ಮಲ್ಲಳ್ಳಿ ಫಾಲ್ಸ್. ಮಲ್ಲಳ್ಳಿ ಫಾಲ್ಸ್. ಈ ಮಲ್ಲಳ್ಳಿ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತ ಕೇಳಿದ್ದಾನೆ. ಮಲ್ಲಳ್ಳಿ ಫಾಲ್ಸ್ ಯಾವ ನದಿ ಅಂತಂದ್ರೆ ಇದು ಕುಮಾರಧಾರ ಅನ್ನುವಂತ ನದಿಯಿಂದ. ಕುಮಾರಧಾರ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಫಾಲ್ಸ್ ಯಾವಂದ್ರ ಮಲ್ಲಳ್ಳಿ ಫಾಲ್ಸ್ ಅಂತೇಳಿ ಗುರುತಿಸ್ತೀವಿ. ಕುಮಾರಧಾರ ನದಿ ನಿರ್ಮಾಣ ಮಾಡಿದ ಒಂದು ಪ್ರಸಿದ್ಧವಾಗಿರುವಂತ ಫಾಲ್ಸ್ ಅಂದ್ರೆ ಅದು ಮಲ್ಲಳ್ಳಿ ಫಾಲ್ಸ್ ಅಂತೇಳಿ ಗುರುತಿಸ್ತೀವಿ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳ ವೈಶಿಷ್ಟ್ಯ ಅಂತೇಳಿ ಕರಿತೀವಿ. ಒಟ್ಟಾರೆಯಾಗಿ ಮಳೆಯ ನಾಡು ಮಲೆನಾಡ, ಸರಿಸುಮಾರು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಮಳೆ ಬೀಳುವಂತ ವಿಭಾಗ ಅಂದ್ರೆ ಪಶ್ಚಿಮ ಘಟ್ಟಗಳು. ಈ ಭಾಗದಲ್ಲಿ ಕಂಡು ಬರುವಂತ ಪ್ರಧಾನವಾದ ಮಣ್ಣು ಯಾವ್ದಂದ್ರ ಜಂಬೆಟ್ಟಿಗೆ ಮಣ್ಣು ಕಂಡು ಬರ್ತದೆ. ಪಶ್ಚಿಮ ಘಟ್ಟಗಳಲ್ಲಿ ಜಂಬೆಟ್ಟಿಗೆ ಮಣ್ಣು ಕಂಡು ಬರ್ತದೆ. ಈ ಜಂಬೆಟ್ಟಿಗೆ ಮಣ್ಣಿನಲ್ಲಿ ಬೆಳೆಯುವಂತ ಪ್ರಧಾನವಾಗಿರುವಂತ ಬೆಳೆ ಅಂದ್ರೆ ಚಹಾ ಉತ್ಪಾದನೆ ಮಾಡಲಾಗ್ತದೆ. ಇಲ್ಲಿ ಕಾಫಿ ಬೆಳೆಯಲಾಗ್ತದೆ, ರಬ್ಬರ್ ಅನ್ನು ಬೆಳೆಯಲಾಗ್ತದೆ, ರಬ್ಬರ ಮಸಾಲೆ ಪದಾರ್ಥಗಳನ್ನ ಬೆಳೆಯಲಾಗ್ತದೆ. ಹಾಗಾದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುವ ಆ ಹೈಯೆಸ್ಟ್ ಮಣ್ಣು ಯಾವ್ದಂದ್ರ ಜಂಬೆಟ್ಟಿಗೆ ಮಣ್ಣು ಸ್ನೇಹಿತರೆ. ಜಂಬೆಟ್ಟಿಗೆ ಮಣ್ಣಿನ ವಿಶೇಷ ಏನಂದ್ರೆ ಎಲ್ಲೆಲ್ಲಿ 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆ ಬೀಳುತ್ತದಲ್ಲ ಅಲ್ಲಿ ಕಂಡು ಬರುವಂತ ಮಣ್ಣು ಜಂಬೆಟ್ಟಿಗೆ ಮಣ್ಣು. ಈ ಮಣ್ಣಿನ ಗುಣಧರ್ಮ ಏನು ಅಂತಂದ್ರೆ ಮಳೆಗಾಲದಲ್ಲಿ ಮಣ್ಣು ಆಗ್ತದ, ಬೇಸಿಗೆಯಲ್ಲಿ ಶಿಲೆ ಆಗ್ತದೆ. ಮಳೆಗಾಲದಲ್ಲಿ ಮಣ್ಣು, ಬೇಸಿಗೆಯಲ್ಲಿ ಶಿಲೆ. ಯಾವ ಶಿಲೆ ಅಂದ್ರ ಲ್ಯಾಟ್ರೈಟ್ ಶಿಲೆ ಅಂತ ಕರಿತೀವಿ ಅಲ್ಲ, ಲ್ಯಾಟ್ರೈಟ್ ಶಿಲೆ. ಆ ಲ್ಯಾಟ್ರೈಟ್ ಶಿಲೆಯನ್ನು ಏನ್ ಮಾಡ್ತಾರಂತ ಸ್ಥಳೀಯ ಜನ ಕಟ್ಟಡಗಳ ನಿರ್ಮಾಣ ಮಾಡಕ್ ಬಳಸ್ತಾರೆ. ಬಹಳ ಗಟ್ಟಿಯಾಗಿರುವಂತ ಶಿಲೆ ಅದು, ಬಹಳ ಅದ್ಭುತವಾಗಿರುವಂತ ಶಿಲೆ. ಸ್ಥಳೀಯ ಜನ ಕಟ್ಟಡ ಕಟ್ಲಕ್ ಅದನ್ನು ಬಳಸ್ತಾರೆ, ಲ್ಯಾಟ್ರೈಟ್ ಶಿಲೆ. ಆ ಒಂದು ಮಣ್ಣಿನಲ್ಲಿ ಬೆಳೆಯುವಂತ ಬೆಳೆಗಳು ಚಹಾ ಬೆಳಿತಾರೆ, ಕಾಫಿ ಬೆಳಿತಾರೆ, ರಬ್ಬರ್ ಬೆಳಿತಾರೆ, ಮಸಾಲೆ ಬೆಳಿತಾರೆ. ಹೀಗೆ ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಜಿಲ್ಲೆಯಲ್ಲಿ ಶುಂಠಿ, ಲವಂಗ, ಯಾಲಕ್ಕಿ, ದಾಲ್ಚಿನ್ನಿ, ಮೆಣಸು, ಚಹಾ, ಕಾಫಿ, ರಬ್ಬರ ಇವೆಲ್ಲ ಬೆಳೆಗಳನ್ನ ಬೆಳೆಯುವಂತ ನಮ್ಮ ಹೆಮ್ಮೆಯ ನಾಡು ಅಂದ್ರೆ ಅದು ಪಶ್ಚಿಮ ಘಟ್ಟ ಅಂತ ಹೇಳಿ ಗುರುತಿಸ್ತೀವಿ. ಇಂಥ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ನಾ ಹೇಳಿದೆ ನಿಮ್ಗೆ, ಇವೆಲ್ಲ ನಮ್ಮ ಆಸ್ತಿ. ಒಂದು ವೇಳೆ ಪಶ್ಚಿಮ ಘಟ್ಟಗಳ ನಾಶ ಆದ್ರೆ ಅದರಂಗ ನಮ್ ಸೃಷ್ಟಿ ಮಾಡಕ್ ಬರಂಗಿಲ್ಲಲ್ಲ. ಸ್ವಾರ್ಥಿ ಮಾನವ ಏನ್ ಮಾಡ್ತಾನಂದ್ರೆ ಗಣಿಗಾರಿಕೆಯನ್ನ ಮಾಡಿ ಆ ಆಸ್ತಿ ಪಾಸ್ತಿಗಳನ್ನ ಮೆಸರೆ ಮಾಡಿಕೊಂಡು ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಮಾಡಿ ಅವೆಲ್ಲ ಅರಣ್ಯ ಪ್ರದೇಶಗಳನ್ನ ನಾಶ ಮಾಡಿದವು ಅಂದ್ರ ಹುಲಿಗಳು ಎಲ್ಲಿ ಬದುಕ್ಬೇಕು? ಸಿಂಹಗಳು ಎಲ್ಲಿ ಬದುಕ್ಬೇಕು? ಸಿಂಹಗಳು, ಹುಲಿಗಳು, ಜಿಂಕೆಗಳು, ಅಲ್ಲಿ ಆನೆಗಳು ನಮ್ ತರ PG ಮಾಡ್ತಾವ. PG ಮಾಡಿ ರೂಮ್ನ ಬಂದ್ ಕುಂದಿರೋದು, ಕ್ಲಾಸ್ ಕೇಳೋದು, ಮೊಬೈಲ್ ಆನ್ ಮಾಡೋದು, ಅನ್ನ ಕಡಿಮೆ ಕ್ಲಾಸ್ ಕೇಳಿದಂಗ್ ಮಾಡೋದು, ಅವು ಮಾಡ್ತಾವ. ಅವಕ್ಕೂ ತಮ್ಮದೇ ಆದಂತ ಭಾವನೆಗಳದಾವೆ, ತಮ್ಮದೇ ಆದಂತ ಒಂದು. ಇನ್ನೊಂದು ವಿಶೇಷ ಇರ್ಲಿ, ಒಂದು ಆನೆ ಇನ್ನೊಂದು ಆನೆ ಕೊಂದಿದ್ದು ಉದಾಹರಣೆ ಇಲ್ಲ. ಒಂದು ಸಿಂಹ ಇನ್ನೊಂದು ಸಿಂಹವನ್ನು ಕೊಂದಿದ್ದು ಉದಾಹರಣೆ ಇಲ್ಲ. ಒಂದು ಹುಲಿ ಇನ್ನೊಂದು ಹುಲಿಯನ್ನು ಕೊಂದಿದ್ದು ಉದಾಹರಣೆ ಇಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕೊಂದಿದ್ದು
ಎಷ್ಟು ಉದಾಹರಣೆಗಳು ಬೇಕು. ಅದಕ್ಕ ನಮಗಿಂತ ಅವು ಬಹಳ ಒಳ್ಳೆಯ ಪ್ರಾಣಿಗಳು, ಅತ್ಯುತ್ತಮವಾಗಿರುವಂತ ಪ್ರಾಣಿಗಳು. ಆ ಉದ್ದೇಶಕ್ಕಾಗಿ ಅವುಗಳನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಭಾರತ ಸಂವಿಧಾನದಲ್ಲಿ ಹೇಳಿದ್ದಾರೆ, ಮೂಲಭೂತ ಕರ್ತವ್ಯಗಳಲ್ಲಿ ಅವುಗಳ ನಮ್ಮ ಭಾರತ ಸಂವಿಧಾನದ ವನ್ಯಜೀವಿ ಧಾಮಗಳನ್ನ, ಅರಣ್ಯಗಳನ್ನ, ಪಶು ಸಂಗೋಪನೆಯನ್ನ ನಾವು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಇಷ್ಟು ಪಶ್ಚಿಮ ಘಟ್ಟಗಳ ಬಗ್ಗೆ ಇರುವಂತ ಮಾಹಿತಿ.